ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ನಾವಿವತ್ತು ಸಕಲೇಶ್ಪುರದಿಂದ ಮತ್ತೆ ಇವಾಗ ಕುದುರೆಮುಖಕ್ಕೆ ಹೊರಡ್ತಾ ಇದ್ದೀವಿ. ಬೆಂಗಳೂರಿಂದ ನಿನ್ನೆ ಬಂದು ಸಕಲೇಶ್ಪುರದಲ್ಲಿ ಹಾಲ್ಟ್ ಆಗಿದ್ವಿ. ಸೊ ಈಗ ಸಕಲೇಶ್ಪುರದಿಂದ ಕುದುರೆಮುಖ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ 2 hour ಜರ್ನಿ, ಸೊ 90 ಕಿಲೋಮೀಟರ್ ಇದೆ. ಸೊ ಹೋಗ್ತಾ ದಾರಿ ನಾವೆಲ್ಲೆಲ್ಲಿ ಹೋಗ್ತೀವಿ ಆ್ಯಂಡ್ ದಾರಿ ಉದ್ದಕ್ಕೂ ಏನಾದರೂ ಪ್ಲೇಸ್ಗಳು ಸಿಕ್ಕಿದ್ರೆ ನೋಡ್ಕೊಂಡು ಹೋಗ್ತೀವಿ. ಸೊ ನಿಮಗೂ ತೋರಿಸ್ತೀವಿ. ಸೊ ಬನ್ನಿ ಹೋಗೋಣ, ಕುದುರೆಮುಖದಲ್ಲಿ ಸಿಗೋಣ. ಗೈಸ್, ಹಂಗೆ ನಿನ್ನೆ ಫುಲ್ ಟ್ಯಾಂಕ್ ಮಾಡಿಸಿದ್ದೆ, ಈಗ ಅರ್ಧ ಟ್ಯಾಂಕ್ ಖಾಲಿಯಾಗಿದೆ. ಸೊ ಸಕಲೇಶ್ಪುರದಲ್ಲಿದ್ದೀವಿ, ಇನ್ನೊಂದು 90 ಕಿಲೋಮೀಟರ್ ಇದೆ. ಸೊ ಫೈನಲಾಗಿ ಲಾಸ್ಟಲ್ಲಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತೆಲ್ಲನೂ ಹೇಳ್ತೀನಿ. ಫೈನಲಾಗಿ ಎಷ್ಟು ಮೈಲೇಜ್ ಕೊಡ್ತು ನನ್ನ ಕಾರು, ಟಾಟಾ ಪಂಚು ಅಂತ ಎಷ್ಟು ಮೈಲೇಜ್ ಕೊಡ್ತು ಅಂತ ಎಲ್ಲನೂ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಇವಾಗ ಕುದುರೆಮುಖಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ರೋಡಲ್ಲಿ ಸೊ ಏನೇನು ಯಾವ ಪ್ಲೇಸ್ ಸಿಗುತ್ತೆ ಎಲ್ಲನೂ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಗೈಸ್, ಮೂಡಿಗೆರೆ ರೂಟಿಂದ ಕುದುರೆಮುಖಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಮಳೆ ಸ್ಟಾರ್ಟ್ ಆಗಿದೆ, ಮಸ್ತಾಗಿದೆ. ಈ ಮಳೆಯಲ್ಲಿ ಈ ರೋಡಲ್ಲಿ ಟ್ರಾವೆಲ್ ಮಾಡೋಕ್ಕೆ ಸಖತ್ತಾಗಿದೆ. ನೋಡೋಣ, ಮುಂದೆ ಕೊಟ್ಟಿಗೆ ಹಾರ ಇದೆ, ಅಲ್ಲಿ ನೀರು ದೋಸೆ ಏನಾರು ತಿನ್ನೋ ಪ್ಲಾನ್ ಮಾಡಬೇಕು ಅಂತ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಗೈಸ್, ನೀವೆಲ್ಲ ನೋಡಿರ್ಬೋದು, ದೇವ್ರ ಮನೆ ಕೂಡ ಇದೇ ರೂಟಲ್ಲೇ ಬರುತ್ತೆ. ಮುಂದೆಗಡೆ ಲೆಫ್ಟ್ ತಗೊಂಡ್ರೆ, ಮುಂದೆಗಡೆ ಸ್ವಲ್ಪ ದೂರ ಹೋಗಿ ಲೆಫ್ಟ್ ತಗೊಂಡ್ರೆ ದೇವ್ರ ಮನೆ ಕೂಡ ಇದೇ ರೂಟಲ್ಲೇ ಬರುತ್ತೆ. ಸೊ ದೇವ್ರ ಮನೆ ವಿಡಿಯೋ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸೊ ಹೋಗಿ ನೋಡಿ. ದೇವ್ರ ಮನೆಯೂ ಸಕ್ಕತ್ತಾಗಿದೆ. ಈ ಟೈಮಲ್ಲಿ ದೇವ್ರ ಮನೆಗೆ ಹೋದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನೋಡಿ ಗೈಸ್, ಇಲ್ಲಿ ಲೆಫ್ಟ್ ತಗೊಂಡ್ರೆ ನೋಡಿ, ಈ ಲೆಫ್ಟ್ ತಗೊಂಡ್ರೆ ದೇವ್ರ ಮನೆಗೆ ಹೋಗ್ಬೋದು. ನೋಡಿ, ಈ ಲೆಫ್ಟು ದೇವ್ರ ಮನೆಗೆ ಹೋಗುತ್ತೆ. ಮುಂದೆ ಒಂದು ಲೆಫ್ಟ್ ಇದೆ, ಅದು ಕೂಡ ದೇವ್ರ ಮನೆಗೆ ಹೋಗುತ್ತೆ. ಗೈಸ್, ಬಣಕಲ್ ಅಂತ ಒಂದು ಪ್ಲೇಸ್ ಬರುತ್ತೆ. ಬಣಕಲಿಂದ ಸ್ವಲ್ಪ ಮುಂದೆ ಬಂದು ನೋಡಿ, ಈ ಲೆಫ್ಟ್ ತಗೊಂಡ್ರು ಕೂಡ ಡೈರೆಕ್ಟ್ ದೇವ್ರ ಮನೆಗೆ ಹೋಗ್ತೀರಾ. ಗೈಸ್, ಅಲ್ಲಿ ಕೊಟ್ಟಿಗೆಹಾರದಲ್ಲಿ ನೀರು ದೋಸೆ ಜೊತೆಗೆ ಬರೀ ಕಾಯಿ ಚಟ್ನಿ, ವೆಜ್ಜು ಬರೀ ಇದೆ ಇರೋದು. ಸೊ ಅದಕ್ಕೆ ನಾವು ಮತ್ತೆ ಬಣಕಲ್ಗೆ ಬಂದು ಇಲ್ಲೊಂದು ಫಿಶ್ ಲ್ಯಾಂಡ್ ಸಿಕ್ಕಿದೆ. ಸೊ ಈ ಫಿಶ್ ಲ್ಯಾಂಡಲ್ಲಿ ಏನಾರ ಮೀನುಟ ಏನಾರು ತಿನ್ನೋಣ ಅಂತ ಹೋಗ್ತಾ ಇದೀವಿ. ನೋಡಿ, ಇದೆ ಫಿಶ್ ಲ್ಯಾಂಡು, ಒಳಗಡೆ ಇದೆ ನೋಡಿ. ವೆದರ್ ನೋಡಿ ಹೆಂಗಿದೆ. ಸೊ ಲೈಟಾಗೆ ಮಳೆ ಬರ್ತಾ ಇದೆ, ಹನಿ ಹನಿ ಮಳೆ. ಬನ್ನಿ ಹೋಗೋಣ, ಇಲ್ಲಿ ಟೇಸ್ಟ್ ಹೇಗಿರುತ್ತೆ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಇಲ್ಲಿ ಮಲೆನಾಡು ಸ್ಟೈಲ್ ಕಡುಬು ಸಿಕ್ಕಿದೆ. ಕಡುಬು ಮತ್ತು ಫಿಶ್ಶು ಎಲ್ಲನೂ ಹೇಳಿದ್ದೀವಿ. ಸೊ ನೋಡೋಣ, ಬಂದಮೇಲೆ ಅದರದ್ದು ರಿವ್ಯೂ ಮಾಡಿ ನಿಮ್ಗೆ ತೋರಿಸ್ತೀನಿ. ಗೈಸ್, ಕಡುಬು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಮೀನು ಸಾಂಬಾರು ಚೆನ್ನಾಗಿದೆ. ದೋಸೆ ಟೇಸ್ಟ್ ಮಾಡೋಣ. ದೋಸೆಗೆ ಚಿಕನ್ ಸಾಂಬಾರು ಹೇಳಿ, ಚಿಕನ್ ಮಸಾಲ. ದೋಸೆಗೆ ಚಿಕನ್ ಮಸಾಲನೂ ಚೆನ್ನಾಗಿದೆ. ಗೈಸ್, ಒಳ್ಳೆ ಊಟ ಆಯಿತು. ಇವಾಗ ಕುದುರೆಮುಖಗೆ ಮತ್ತೆ ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಬನ್ನಿ ಹೋಗೋಣ. ಗೈಸ್, ಇದೆ ಕೊಟ್ಟಿಗೆಹಾರ. ಸೊ ಹಿಂಗೆ ಹೋದರೆ ನಾವು
ಬಾಳೆಹೊನ್ನೂರು, ಕೊಪ್ಪ, ಕಳಸ ಹಿಂಗೆಲ್ಲ ಹೋಗ್ತೀವಿ. ಹಿಂಗೋದ್ರೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಸೊ ನಾವು ಕುದುರೆಮುಖಕ್ಕೆ ಹೋಗ್ಬೇಕಾಗಿರೋದ್ರಿಂದ ಈ ಕಡೆ ಹೋಗಬೇಕು. ಈ ಕಡೆ ಕುದುರೆಮುಖ ಇಲ್ಲಿಂದ 61 ಕಿಲೋಮೀಟರ್ ಇದೆ ಗೈಸ್. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ಕುದುರೆಮುಖಕ್ಕೆ ಹೋಗ್ತೀವಿ. ಸೊ ಬನ್ನಿ ಹೋಗೋಣ ಗೈಸ್. ನೋಡಿ ಟೀ ಎಸ್ಟೇಟ್ ಬಂತು ಇವಾಗ. ಕಳಸ ರೂಟಲ್ಲಿ ಹೋಗ್ತಾ ಇದೀವಿ ನಾವು. ನೋಡಿ ಏನು ಮಸ್ತಾಗಿದೆ. ಮಲೆನಾಡು ಕಾಫಿ ಮತ್ತು ಟೀ ಮಳಿಗೆ. ಏನು ಸಕ್ಕದಾಗಿ ಕಾಣಿಸ್ತಿದೆ ನೋಡಿ ಗೈಸ್. ಎಲ್ಲಿ ಏನು ಇರುತ್ತೆ ಅಂದ್ರೆ ದೂರದಿಂದ ಚೆನ್ನಾಗಿ ಕಾಣುತ್ತೆ, ಹತ್ತಿರದಿಂದ ಫೋಟೋದಲ್ಲಿ ಬಿಡಿಬಿಡಿಯಾಗಿ ಕಾಣಿಸುತ್ತೆ, ದೂರದಿಂದ ಜೊತೆಯಾಗಿ ಕಾಣಿಸುತ್ತೆ ಗೈಸ್. ಇಲ್ಲಿ ಮೇಲ್ಗಡೆ ಹೋಗ್ಬೋದು, ಫೋಟೋ ಎಲ್ಲ ತೊಗೊಂಬರ್ಬೋದು ಗೈಸ್. ನೋಡಿ 10 ರೂಪೀಸ್ ಪರ್ ಪರ್ಸನ್ ತಗೋತಾರೆ. ಸೊ ಮೇಲೆ ಹೋಗಿ ನಾವು ಫೋಟೋಗಳನ್ನ ತೊಗೊಬೋದು. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಗೈಸ್. ನೋಡಿ ಏನು ಸಕ್ಕತ್ತಾಗಿದೆ ಅಲ್ಲ. ನೋಡಿ ಟೀ ಎಸ್ಟೇಟ್ ಇದು. ನೋಡಿ ಟೀ ಸೊಪ್ಪು ಇದು ತೋರಿಸ್ತೀನಿ ನೋಡಿ, ಏನು ಮಸ್ತಾಗಿದೆ ನೋಡಿ. ಅನ್ಸುತ್ತೆ ನೋಡಿ ಹಿಂಗೆ ಬಿಡಿ ಬಿಡಿಯಾಗಿ. ಗೈಸ್ ಇಲ್ಲಿ ಎಲ್ರಿಗೂ ಫೋಟೋ ತೊಗೊಳಕ್ಕೆ ಬಿಡ್ತಾರೆ. ಪರ್ ಹೆಡ್ 10 ರೂಪೀಸ್ ತೊಗೊಂಡು ಫೋಟೋ ತೊಗೊಳಕ್ಕೆ ಬಿಡ್ತಾರೆ. ಬಟ್ ಈ ಕೇರಳದಲ್ಲಿ, ಊಟಿದಲ್ಲಿ ಬಟ್ಟೆ ಅಂದರೆ ಅವರು ಟೀ ಸೊಪ್ಪು ಕುಯ್ಯೋರ ಥರ ಬಟ್ಟೆ ಹಾಕ್ಸ್ಬಿಟ್ಟು ಫೋಟೋ ತೆಗಿತಾರಲ್ಲ, ಆ ಥರ ಏನು ಅವೈಲಬಿಲಿಟಿ ಇಲ್ಲ ಇಲ್ಲಿ. ಸೊ ಬರೀ ಫೋಟೋ ತೊಗೊಳಕ್ಕೆ ಬಿಡ್ತಾರೆ. ಪರ್ ಪರ್ಸನ್ 10 ರೂಪೀಸ್ ಅಷ್ಟೇ. ನವೀನ ನವೀನ್ ನವೀನ್ ನವೀನ ಹಂಗಲ್ಲ ಇದ್ ಮಾಡ್ಬಾರ್ದು ಅದನ್ನ. ಯಾಕೋ ಪ್ಲೇಸ್ ಚಾಯ್ಸ್ ಮಾಡ್ತಾನೆ. ಇಲ್ಲ ಅಲ್ಲಿ ನಡಿಯಮ್ಮ. ಬೇಗ ಟಕ ಟಕ ಅಂತ ಇಲ್ಲ ನೆಟ್ಕೊಂಡು ಅಲ್ಲಿ ಫೋಟೋ ಇದನ್ನ ತಕೊಂಡು ಯುಗ ಪುರುಷ ಮೂವಿಲಿ ತೋರಿಸ್ತಾರಲ್ಲ ಕೆಳಗೂರು ಟೀ ಎಸ್ಟೇಟು ಅಂತೆಲ್ಲ, ಆ ಜಾಗ ನೋಡಿ ಇಲ್ಲೇ ಇದೆ ನೋಡಿ. ಆ ಮನೆ ಎಲ್ಲ ಇಲ್ಲೇ ಇದೆ ನೋಡಿ. ಯುಗ ಪುರುಷ ಮೂವಿಲಿ ಬರೋ ಕೆಳಗೂರು ಟೀ ಎಸ್ಟೇಟ್ ಇಲ್ಲಿದೆ ನೋಡಿ. ಇಲ್ಲೇ ಅದು ಯುಗ ಪುರುಷ ಮೂವಿ ಶೂಟಿಂಗ್ ಆಗಿರೋದು ಗೈಸ್. ಇದು ಕುದುರೆಮುಖ ಚೆಕ್ ಪೋಸ್ಟು. ಇಲ್ಲಿ ಚೆಕ್ ಮಾಡಿ ಗಾಡಿ ನಂಬರ್ ಎಲ್ಲ ತಗೊಂಡು ಒಳಗಡೆ ಬಿಡ್ತಾರೆ. ಸೊ ನೋಡೋಣ ಎಷ್ಟೊತ್ತು ಬಿಡ್ತಾರೆ ಏನು.
ಯಾರೋ ನನ್ನ ಫ್ರೆಂಡ್ ಒಬ್ಬರು 1 ಅವರ್ ಬಿಡ್ತಾರೆ ಏನೋ ಒಳಗಡೆ ಅಂತ ಹೇಳಿದ್ರು. ಗೊತ್ತಿಲ್ಲ ಏನಿದೆ ಏನೋ ಅಂತೆಲ್ಲ, ಆಮೇಲೆ ನಿಮ್ಗೆ ಹೇಳ್ತೀನಿ ನಾನು. ಗೈಸ್ ಇಲ್ಲಿ ಗೇಟ್ ಪಾಸ್ ಏನೋ ಕೊಡ್ತಾ ಇದ್ದಾರೆ. ಸೊ ಏನಂತ ವಿಚಾರಿಸ್ಕೊಂಡು ನಿಮ್ಗೆ ಹೇಳ್ತೀನಿ. ಗೈಸ್ ಕುದುರೆಮುಖಗೆ ಅಲ್ಲಿ ಗೇಟ್ ಪಾಸ್ನ ತಗೊಂಡು ಈ ರೋಡಲ್ಲಿ ಬಿಡ್ತಾರೆ. ಚೆಕ್ ಪೋಸ್ಟ್ ಇದೆ ಇದು. ಸೊ ಚೆಕ್ ಪೋಸ್ಟ್ ಬಿಡ್ತಾರೆ. ಬಟ್ ನೀವೇನು ಅಂತಂದರೆ ಸುಮ್ಮನೆ ಕುದುರೆಮುಖ ನೋಡಬೇಕು ಅಂತಂದರೆ ಅಲ್ಲೊಂದು KICL ಇದೆಯಲ್ಲ, ಅದ್ರದ್ದೊಂದು ಸ್ಟ್ಯಾಚು ಇರುತ್ತೆ. ಆ ಸ್ಟ್ಯಾಚು ಮುಂದೆ ಒಂದು ಫೋಟೋ ತೊಗೋಬೇಕು. ಆ್ಯಂಡ್ ಹೋಗ್ತಾ ರೋಡಲ್ಲಿ ಫೋಟೋಗಳು ತೊಗೊಂಡು ಹೋಗ್ಬೇಕು. ಅದು ಬಿಟ್ಟರೆ ಫುಲ್ಲು ಫಾರೆಸ್ಟ್ ಏರಿಯಾ. ಸೊ ಬೇರೆ ಇವಾಗ ಗೋಸ್ಟ್ ಟೌನು ಅದನ್ನೆಲ್ಲ ನೋಡೋಕ್ಕಾಗಲ್ಲ. ಯಾಕಂತಂದ್ರೆ ಅದಕ್ಕೆಲ್ಲ ಟಿಕೆಟು ಮತ್ತು ಪರ್ಮಿಷನ್ನು ಅವೆಲ್ಲ ಇರುತ್ತೆ. ಟಿಕೆಟ್ ಇರುತ್ತೋ ಎಲ್ಲ ಗೊತ್ತಿಲ್ಲ, ಬಟ್ ಪರ್ಮಿಷನ್ ಅವೆಲ್ಲ ಇರುತ್ತೆ. ಸೊ ನೀವು ನೋಡಿಕೊಂಡು ಬರಬೇಕು. ಆ್ಯಂಡ್ ಈ ರೂಟ್ ಮುಖಾಂತರ ನೀವು ಶೃಂಗೇರಿ, ಮಂಗಳೂರು, ಉಡುಪಿ ಎಲ್ಲ ಕಡೆಗೂ ಹೋಗ್ಬೋದು. ಸೊ ನೀವು ಅಲ್ಲಿ ಗೇಟ್ ಪಾಸ್ ತಗೊಳ್ಳೋಗೆ ಹೇಳಬೇಕು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಹೇಳಿದ್ಮೇಲೆ ಅವ್ರು ಬರ್ಕೊಡ್ತಾರೆ. ಯಾವುದೇ ಟಿಕೆಟ್ ಇಲ್ಲ ಅಂದರೆ ಯಾವುದೇ ಅಮೌಂಟ್ ಇಲ್ಲ. ಸೊ ಆ್ಯಂಡ್ ವಾಪಸ್ ಏನಾದರೂ ಬಂದರೆ, ಮತ್ತೆ ಅದೇ ವಾಪಸ್ ಏನಾದರೂ ಬಂದರೆ ನಿಮಗೆ 200 ರೂಪೀಸ್ ಫೈನ್ ಹಾಕ್ತಾರೆ. ಸೊ ಇದು ರಾಷ್ಟ್ರೀಯ ಉದ್ಯಾನವನ ಅಂತೆ. ಸೊ ಬನ್ನಿ ಹೋಗೋಣ. ಸೊ ನೀವೇನಾದರೂ ಕುದುರೆಮುಖಕ್ಕೆ ಬರ್ತಾ ಇದ್ದೀನಿ ಅಂದರೆ ಮುಂಚೆನೇ ಟ್ರಕ್ಕಿಂಗು ಅಥವಾ ಫಾಲ್ಸು ಅಲ್ಲಿ ಇಲ್ಲಿ ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ಕೇಳಿಕೊಂಡು ಯಾರಾದರೂ ವಿಚಾರಿಸ್ಕೊಂಡು ಬನ್ನಿ. ಸೊ ಇವಾಗ ಭೀಮನಗುಂಡಿ ಫಾಲ್ಸು ಕ್ಲೋಸ್ ಆಗಿದೆಯಂತೆ. ಸೊ ಅದು ಬಿಟ್ಟರೆ ಬೇರೆ ಏನಾದರೂ ಟ್ರಕ್ಕಿಂಗ್ ಏನಾದರೂ ಓಪನ್ ಆಗಿದ್ದರೆ ಈ ಟೈಮಲ್ಲಿ ನೋಡಿಕೊಂಡು ಕೇಳಿಕೊಂಡು ಬನ್ನಿ, ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಬನ್ನಿ ನಾವು ನೆಕ್ಸ್ಟು ಸ್ಟ್ಯಾಚು ಹತ್ರ ಹೋಗಿ ಫೋಟೋ ತೊಗೊಂಡು ನೆಕ್ಸ್ಟು ಬೇರೆ ಕಡೆಗೆ ನಮ್ಮ ಪಯಣನ ಶುರು ಮಾಡೋಣ. ಇದೆಲ್ಲ ಪಾಳು ಬಿದ್ದಿರೋ ಮನೆಗಳು ಇಲ್ಲೆಲ್ಲ. ನೋಡಿ ಇದೆಲ್ಲ ಮನೆಗಳು ಪಾಳು ಬಿದ್ದೋಗಿದೆ ನೋಡಿ ಇಲ್ಲೆಲ್ಲ. ನೋಡಿದ್ರೇ ಭಯ ಆಗುತ್ತಲ್ಲ ಗೈಸ್. ನೋಡಿ ಹೆಂಗಿದೆ, ಇಲ್ಲೆಲ್ಲ ಪಾಳು ಬಿದ್ದೋಗಿರೋ ಮನೆಗಳು ನೋಡಿ. ಇಲ್ಲೆಲ್ಲ ಮನೆಗಳಿದೆ ನೋಡಿ. ಅಲ್ಲೂ ಮನೆ ಇದೆ, ಇಲ್ಲೊಂದು ಕಾಣಿಸ್ತಾ ಇದೆಯಾ, ಎಲ್ಲ ಮನೆಗಳಿದೆ. ಆ್ಯಂಡ್ ಮೇಲೆ ಗೋಸ್ಟ್ ಟೌನ್ ಅಂತ ಎಲ್ಲ ಇತ್ತು. ಸೊ ಇನ್ನೂ ಇದೆ, ಆ ಕಡೆ ಎಲ್ಲ ಬಿಟ್ಟಿಲ್ಲ. ಸೊ ನಾನಿಲ್ಲಿ ಸುಮ್ಮನೆ ಅದಕ್ಕೆಲ್ಲ ಪರ್ಮಿಷನ್ ಬೇಕು. ಇವೆಲ್ಲ ಕಾರ್ ನಿಲ್ಲಿಸ್ಬಾರ್ದು, ಬಟ್ ನಿಲ್ಲಿಸ್ಬಿಟ್ಟು ನಾನು ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ರೋಡ್ ನೋಡಿ ಗೈಸ್ ಹೆಂಗಿದೆ. ಫುಲ್ಲು ತಿಕ್ಕ ಕಾಡು ಅಂದರೆ ಅಷ್ಟು ಫುಲ್ಲು ತಿಕ್ಕ ಕಾಡು. ಇಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲೋ ಒಂದೊಂದು ಮನೆಗಳು, ಅದು ಪಾಳು ಬಿದ್ದೋಗಿರೋ ಮನೆಗಳು. ಆ್ಯಕ್ಚುಲಿ ನಿಜವಾಗ್ಲೂ ಇಳಿದುಬಿಟ್ಟು ಆ ಮನೆಗಳ ಹತ್ರ ಹೋದರೆ ನಮಗೆ ಭಯ ಆಗುತ್ತೆ. ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ನಿಜವಾಗ್ಲೂ. ಸುತ್ತಮುತ್ತ ಗಾಡಿಗಳು ಓಡಾಡ್ತಿದ್ರು ಅಂದರೆ ಗಾಡಿ ಒಂದೊಂದು ಸೆಕೆಂಡ್ ಒಂದೊಂದು ಗಾಡಿಗಳು ಪಾಸ್ ಆಗ್ತಾಯಿದ್ರು. ಬಟ್ ಅಷ್ಟು ಭಯ ಆಗುತ್ತೆ ಆ ಮನೆಗಳ ಹತ್ರ ಹೋಗೋಕ್ಕೇನೆ. ಬನ್ನಿ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇನ್ನೂ ಏನಾದರೂ ಸಿಕ್ಕಿದ್ರೆ. ಏನು ಮಸ್ತಾಗಿದೆ ನೋಡಿ ಇದೆಲ್ಲ. ಗೈಸ್ ನಿಮ್ಗೊಂದು ಇವಾಗ ಒಂದು ಅದ್ಭುತವಾದ ಒಂದು ನೋಟ ತೋರಿಸ್ತೀನಿ, ಪ್ಲೇಸ್ ತೋರಿಸ್ತೀನಿ ನೋಡಿ ನಿಮಗೆ.
ನೋಡಿ ಒಳ್ಳೆ ಪೇಂಟ್ ಮಾಡ್ದಂಗಿದೆ ನೋಡಿ ನೋಡಿ ವಾವ್.